ಇದು ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ರಾಬರಿ. ಒಂದಲ್ಲ, ಎರಡಲ್ಲ, ನೂರಲ್ಲ, ಬರೋಬ್ಬರಿ 400 ಕೋಟಿ ರೂಪಾಯಿಯ ದರೋಡೆ ಪ್ರಕರಣ. ಕರ್ನಾಟಕದ ಗಡಿಯಲ್ಲಿ ನಡೆದಿದ್ದಂತಹ ಭಾರೀ ದರೋಡೆ ಪ್ರಕರಣ ಇದು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ 400 ಕೋಟಿ ರೂಪಾಯಿ 2025 ಅಕ್ಟೋಬರ್ 16ಕ್ಕೆ ನಡೆದಿದ್ದಂತಹ ಈ ಪ್ರಕರಣ ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಈ ಪ್ರಕರಣ 400 ಕೋಟಿ ರೂಪಾಯಿಯ ಪ್ರಕರಣ. ಬರೋಬ್ಬರಿ 400 ಕೋಟಿ ರೂಪಾಯಿ ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತಹ 400 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿದಂತಹ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 2025 ಅಕ್ಟೋಬರ್ನಲ್ಲಿ ಈ ಪ್ರಕರಣ ಬಂದಿರುವಂಥದ್ದು, ಬೆಳಕಿಗೆ ನಡೆದಿದ್ದು ಈಗ ಬೆಳಕಿಗೆ ಬಂದಿದೆ. $400 ಕೋಟಿ ರೂಪಾಯಿ ಮಹಾರಾಷ್ಟ್ರ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇದ್ದಂತಹ 400 ಕೋಟಿ ರೂಪಾಯಿಯನ್ನ ಕರ್ನಾಟಕದ ಬೆಳಗಾವಿಯ ಗಡಿ ಭಾಗದಲ್ಲಿ ಅಪಹರಣ ಮಾಡಲಾಗಿತ್ತು, ದರೋಡೆಯನ್ನ ಮಾಡಲಾಗಿದ್ದಂತಹ ಪ್ರಕರಣ ಇದು. 400 ಕೋಟಿ ರೂಪಾಯಿಯನ್ನ ದರೋಡೆ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಪೊಲೀಸರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಆದರೆ ಇದು ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಅತಿ ದೊಡ್ಡ ರಾಬರಿ ಇದು. ಯಾಕಂದರೆ 400 ಕೋಟಿ ರೂಪಾಯಿ ಅಂದರೆ ಅದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಅದು ಉದ್ಯಮಿಗೆ ಸೇರಿದಂತಹ, ಮಹಾರಾಷ್ಟ್ರದ ಉದ್ಯಮಿ ಕಿಶೋರ್ ಶೇಟ್ ಅನ್ನೋರಿಗೆ ಸೇರಿದಂತಹ ಈ ಹಣವನ್ನು ದರೋಡೆ ಮಾಡಿಕೊಂಡು ತಗೊಂಡು ಹೋಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗಡಿಭಾಗದಲ್ಲಿ ನಡೆದಿತ್ತು. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬ್ಕಡ್ಡಿ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, 400 ಕೋಟಿ ರೂಪಾಯಿಯ ಒಂದು ರಾಬರಿ ಆಗಿರುವಂಥದ್ದು ಬೆಳಗಾವಿ ಗಡಿ ಭಾಗದಲ್ಲಿ. ಪೊಲೀಸರಿಗಾಗಲೇ ತನಿಖೆ ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಇದೆ. ಯಾವ ಹಂತಕ್ಕೆ ತಲುಪಿದೆ? ಏನಾದರೂ ಸುಳಿವು ಸಿಕ್ಕಿದೆಯಾ? ಯಾಕಂದರೆ ಮೂರು ರಾಜ್ಯಗಳ ಪೊಲೀಸರು ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಶ್ರೀಕಾಂತ್, ನವೀನ್, ಕಳೆದ ಅಕ್ಟೋಬರ್ 16ರಂದು ಈ ಒಂದು ಘಟನೆ ಬೆಳಗಾವಿ ಹಾಗೇನೆ ಏನು ಕರ್ನಾಟಕ ಮತ್ತು ಗೋವಾ ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಏನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸುಮಾರು 2 ಲಾರಿಯಷ್ಟು ಹಣವನ್ನು, ಸುಮಾರು ಅಂದರೆ 400 ಕೋಟಿ ಹಣವನ್ನು ತುಂಬಿಕೊಂಡು ಏನಂತಂದರೆ ಮಹಾರಾಷ್ಟ್ರಕ್ಕೆ ಆ ಒಂದು ಕ್ಯಾಂಟೈನರ್ ತೆರಳ್ತಾ ಇದ್ದು, 2 ಕ್ಯಾಂಟೈನರ್ಗಳನ್ನು, ಅವುಗಳನ್ನು ಏಕಾಏಕಿ ಬಂದಂಥ ಆಗುಂತಕರು ಏನಂತಂದರೆ ದರೋಡೆಕೋರರು ಆ 2 ಕ್ಯಾಂಟೈನರ್ಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಹಾಗಾಗಿ ಸಹಜವಾಗಿ ಈ ವಿಚಾರ ಏನಿದೆ ಇಡೀ ಪಕ್ಕದಲ್ಲಿ ಬರ್ತಕ್ಕಂಥ ಮಹಾರಾಷ್ಟ್ರ ರಾಜ್ಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಟೀಕೆ ಟಿಪ್ಪಣಿಗಳಿಗೂ ಸಹ ಕಾರಣ ಆಗ್ತಾ ಇರುವಂಥದ್ದು. ಯಾಕಂದರೆ ಇತ್ತೀಚೆಗೆ ಏನು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೀತು, ಆ ಚುನಾವಣೆಗೆ ಹಂಚಲಿಕ್ಕೆ ಈ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅನ್ನೋ ಒಂದು ಗಂಭೀರ ಆರೋಪ. ಅದರ ಜೊತೆಗೆ ಏನಂತಂದರೆ ಹವಾಲಾ ಹಗರಣ ಇದು ಇರಬಹುದು ಅನ್ನೋ ಒಂದು ಸಂಖ್ಯೆಯನ್ನು ಮಹಾರಾಷ್ಟ್ರದ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಮುಖವಾಗಿ ಏನಂತಂದರೆ ಆ ಸಂದರ್ಭದಲ್ಲಿ ಏನು 16ರಂದು ಈ ಘಟನೆ ನಡೀತು, ಆ ಸಂದರ್ಭದಲ್ಲಿ ಕಿಶನ್ ಅನ್ನೋ ಏನು ಅದರ ಹಣ ಇರ್ತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಅವನಿಗೆ ಏನು ಸೇರಿತ್ತು ಆ ಹಣ, ಆತ ಏನಂತಂದರೆ ಸಂದೀಪ್ ಪಾಟೀಲ್ ಮೇಲೆ ಸಂಶಯವನ್ನು ವ್ಯಕ್ತಪಡಿಸಿ ನಾಸಿಕ್ ಠಾಣೆಯಲ್ಲಿ ದೂರನ್ನು ನೀಡ್ತಾನೆ. ದೂರನ್ನು ನೀಡಿದಂಥ ಸಂದರ್ಭದಲ್ಲಿ ಏನು ಪೊಲೀಸರು ಕಾರ್ಯಾಚರಣೆಗೆ ಇಳಿತಾರೆ. ಯಾಕಂತಂದರೆ ಕಾರ್ಯಾಚರಣೆ ಸಂದರ್ಭದಲ್ಲಿ ಸುಮಾರು 4 ಆರೋಪಿಗಳನ್ನು ಈಗಾಗಲೇ ಬಂಧಿಸಿರುವಂಥದ್ದು. ಈ ಕಿಶನ್ ಏನಿದ್ದಾನೆ ಈತನ ಜೊತೆ ಏನಂತಂದರೆ ಒಬ್ಬ ರಾಜಕಾರಣಿ, ಅದರ ಜೊತೆಗೆ ಬಿಲ್ಡರ್, ಹಾಗೇನೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಸಹ ಶಾಮೀಲಾಗಿದ್ದಾನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಒಂದು ವಿಚಾರ ಈಗ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಈ 400 ಕೋಟಿ ಏನು ರಾಬರಿ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ತನಿಖೆಯನ್ನು ಶುರುವಿಟ್ಕೊಂಡಿದ್ದಾರೆ. ಸಂದೀಪ್ ನೀಡಿರುವಂಥ
ಮಾಹಿತಿ ಆಧರಿಸಿ, ಜೊತೆಗೆ ಏನಂತಂದ್ರೆ ಕಿಶನ್ ಏನಿದ್ದಾನೆ ಆತ ನೀಡಿರುವಂತ ಮಾಹಿತಿ ಆಧರಿಸಿ ಈಗ ಪ್ರಕರಣವು ಸಹ ನಾಸಿಕ್ ಠಾಣೆಯಲ್ಲಿ ದಾಖಲಾಗಿದೆ. ಅದನ್ನ ಈಗ ಏನಂತಂದ್ರೆ ಈ 400 ಕೋಟಿ ರೂಪಾಯಿ ಹಣ ಹೊಂದಿರತಕ್ಕಂತ ಕ್ಯಾಂಟೀನ್ಗಳು ಎಲ್ಲಿ ಮಾಯವಾದವು, ಯಾರು ರಾಬರಿ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಹಾರಾಷ್ಟ್ರ ಸರ್ಕಾರ ಏನಂತಂದ್ರೆ SIT ಯನ್ನ ರಚನೆ ಮಾಡಿ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು SIT ಮಹಾರಾಷ್ಟ್ರದ SIT ತಂಡ ಏನಿದೆ ಬೆಳಗಾವಿ SP ಅವರಿಗೆ ಒಂದು ಪತ್ರವನ್ನ ಬರೆದಿರುವಂತದ್ದು, ನೀವು ಸಹಕಾರವನ್ನ ನೀಡಬೇಕು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ. ಅದರ ಜೊತೆಗೆ ಅದು ಏನಂತಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಬಾರ್ಡರ್ ಅಲ್ಲಿ ನಡೆದಿರೋದ್ರಿಂದ ಸಹಜವಾಗಿ ಏನಂತಂದ್ರೆ ಚೋರ್ಲಾ ಘಾಟ್ಗೆ ಹೋಗ್ತಕ್ಕಂತ ಏನು ರಸ್ತೆ ಏನಿದೆ, ರಸ್ತೆ ಇಕ್ಕಲಗಳಲ್ಲಿ ಏನು ಕೆಲವು ಮಾಹಿತಿಗಳು ಸಿಗಬಹುದು, CCTV ಫುಟೇಜ್ ಸಿಗಬಹುದು. ಜೊತೆಗೆ ಆ ಕುರಿತಂತೆ ನಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡಬೇಕು ಅಂತ ಹೇಳಿ ಏನು ಮಹಾರಾಷ್ಟ್ರದ SIT ತಂಡ ಕರ್ನಾಟಕದ ಅದರಲ್ಲೂ ಬೆಳಗಾವಿ SP ಅವರಿಗೆ ಏನು ಪತ್ರ ಬರೆದಿದ್ದಾರೆ, ಆ ಪತ್ರವನ್ನ ಆಧರಿಸಿ ಈಗ ಬೆಳಗಾವಿ ಪೊಲೀಸರು ಏನಂತಂದ್ರೆ ಒಂದು ವಿಶೇಷವಾದಂಥ ತಂಡವನ್ನ ರಚನೆ ಮಾಡಿಕೊಂಡು ಆ ಒಂದು ಕ್ಯಾಂಟೀನರ್ ಯಾವುದು, ಜೊತೆಗೆ ಅದರ ನಂಬರ್ ಏನು, ಜೊತೆಗೆ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಪಡಿಲಿಕ್ಕೆ ಈಗ ಒಂದು ತಂಡ ಏನಂತಂದ್ರೆ ನಾಸಿಕ್ ಅದರಲ್ಲೂ ಮಹಾರಾಷ್ಟ್ರಕ್ಕೆ ತೆರಳಿರುವಂಥದ್ದು. ಇದ್ರ ಜೊತೆಗೆ ಏನಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದ್ ಕಡೆ ಏನಂತಂದ್ರೆ ಮಹಾರಾಷ್ಟ್ರ ಸರ್ಕಾರ ತನಿಖೆಯನ್ನು ನಡೆಸ್ತಾ ಇದೆ, ಮತ್ತೊಂದು ಕಡೆ ಗೋವಾ, ಹಾಗೇನೆ ಏನಂತಂದ್ರೆ ಕರ್ನಾಟಕ ಪೊಲೀಸರು, ಈ ಮೂರು ಜನ ಪೊಲೀಸರು ಏನಂತಂದ್ರೆ ಈಗ ಈ ಪ್ರಕರಣವನ್ನ ಬೇಯಿಸಲಿಕ್ಕೆ ಮುಂದಾಗಿರುವಂತದ್ದು. ಆದ್ರೆ ಈಗಾಗಲೇ ಏನಂತಂದ್ರೆ ಕಿಡ್ನಾಪ್ ಪ್ರಕರಣಕ್ಕೆ ಅಂದ್ರೆ ಸಂದೀಪ್ ಪಾಟೀಲ್ನನ್ನ 1.5 ತಿಂಗಳ ಕಾಲ ಏನು ಕಿಡ್ನಾಪ್ ಮಾಡಿ ಆತನನ್ನ ವಿಚಾರಣೆ, ಆತನೇ ಇದನ್ನ ಕದ್ದಿರಬಹುದು ಅನ್ನೋ ಒಂದು ಶಂಕೆ ಮೇರೆಗೆ ಏನಂತಂದ್ರೆ ಆತನನ್ನ ಕಿಡ್ನಾಪ್ ಮಾಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಿರುವಂತದ್ದು. ಆದ್ರೆ ಕ್ಯಾಂಟೀನರ್ ಅಲ್ಲಿರ್ತಕ್ಕಂಥ 400 ಕೋಟಿ ಎಲ್ಲಿ ಹೋಯ್ತು, ಆ ಕ್ಯಾಂಟೀನರ್ಗಳು ಎಲ್ಲಿ ಮಾಯವಾದವು, ಯಾರು ಆ ದರೋಡೆಕೋರರು ಅನ್ನೋದ್ರ ಬಗ್ಗೆ ಈಗಷ್ಟೇ ಏನಂತಂದ್ರೆ ಮಾಹಿತಿ ಬರಬೇಕಾಗಿದೆ. ನವೀನ್, ಈ ಕುರಿತಂತೆ 3 ರಾಜ್ಯಗಳ ಪೊಲೀಸರು ಈಗ ಈ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ನವೀನ್. ಶ್ರೀಕಾಂತ್, ಇಲ್ಲಿ 400 ಕೋಟಿ ರೂಪಾಯಿ ದರೋಡೆ ಆದಂತಹ ಪ್ರಕರಣ ಇಷ್ಟು ತಡವಾಗಿ ಬೆಳಕಿಗೆ ಬಂದಿದ್ದು ಹೇಗೆ? ಅಂದರೆ ಇಷ್ಟು ದೊಡ್ಡ ಅಮೌಂಟು ಸಣ್ಣ ವಿಷಯ ಅಲ್ಲವೇ ಅಲ್ಲ, ಆದರೆ ಹೊರಗಡೆ ಬರೋದಕ್ಕೆ ಇಷ್ಟು ತಡ ಆಗಿದ್ದು ಯಾಕೆ, ತಡವಾಗಿ ಬೆಳಕಿಗೆ ಬಂದಿದ್ದು ಹೇಗೆ ಅನ್ನೋದು ಒಂದು. ಎರಡನೇದು, ಮಾಹಿತಿ ಹೇಗೆ ಸಿಕ್ತು ದರೋಡೆಕೋರರಿಗೆ? ಇದನ್ನು ತುಂಬ ಸೀಕ್ರೆಟ್ ಆಗಿ ಅವರು ಮೂವ್ಮೆಂಟ್ ಮಾಡ್ತಾ ಇರ್ತಾರೆ, ಒಂದಲ್ಲ ಎರಡಲ್ಲ 400 ಕೋಟಿ ರೂಪಾಯಿ. ದರೋಡೆಕೋರರಿಗೆ ಇದರ ಮಾಹಿತಿ ಹೇಗೆ ಸಿಕ್ತು? ಹಾಗೆ ಏನಾದ್ರು ಡಿಮ್ಯಾಂಡ್ಗಳು ಬಂದಿದೆಯಂತ ಈ ಹಣದ ಮಾಲೀಕರು ಯಾರಿದ್ರು ಅವರಿಗೆ? ನವೀನ್, ಏನು ಅಕ್ಟೋಬರ್ 16ರಂದು ಈ 2 ಕ್ಯಾಂಟೀನರ್ಗಳಲ್ಲಿ ದುಡ್ಡು ಸಾಗಾಟ ಆಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಚೋರ್ಲಾ ಘಾಟ್ನಲ್ಲಿ ಈ 2 ಕ್ಯಾಂಟೀನರ್ಗಳು ಇದ್ದಕ್ಕಿದ್ದಂತೆ ಮಾಯ ಆಗತ್ತೆ. ಆ ಮಾಹಿತಿ ಏನಂತಂದ್ರೆ ಏನು ನಾಸಿಕ್ನಲ್ಲಿರ್ತಕ್ಕಂಥ ಕಿಶನ್ ಶೇಟ್ ಅನ್ನೋ ಏನು ಹಣದ ಮಾಲೀಕ ಇದ್ದಾನೆ ಆತನಿಗೆ ಮಾಹಿತಿ ಸಿಗತ್ತೆ. ಅದಾದ ತಕ್ಷಣ ಆತ ಹುಡುಕಾಡುವಂತ ಪ್ರಯತ್ನ ಮಾಡ್ತಾನೆ, ಅದು ಸಿಗೋದಿಲ್ಲ. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಏನಂತಂದ್ರೆ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಗೆ ಈ ವಿಚಾರ ಗೊತ್ತಿತ್ತು. ಆತನೇ ಈ ಒಂದು ಮಾಹಿತಿಯನ್ನು ಕೊಟ್ಟು ದರೋಡೆ ಮಾಡಿರಬಹುದು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ ಪಾಟೀಲನ್ನ ಅಪಹರಣ ಮಾಡ್ತಾರೆ. 1.5 ತಿಂಗಳ ಕಾಲ ಆತನನ್ನ ಬಂಧನ ಮಾಡಿ, ಅಂದ್ರೆ ಬೇರೆ ಕಡೆ ಏನಂತಂದ್ರೆ ಆತನನ್ನ ತೆಗೆದಿಟ್ಕೊಂಡು ಆತನನ್ನ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಅದು ಗೊತ್ತಿಲ್ಲ ಅಂತೇಳಿ ಹೇಳುವಂಥ ಪ್ರಯತ್ನವನ್ನ ಮಾಡ್ತಾನೆ. ಭಾಳಷ್ಟು ಟಾರ್ಚರನ್ನು ನೀಡ್ತಾರೆ, ಭಾಳಷ್ಟು ಏನಂತಂದ್ರೆ ಕಠಿಣವಾದಂಥ ಒಂದು ಆತನಿಗೆ ನಡೆದುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಆತ ಹೇಗೋ ಏನಂತಂದ್ರೆ ಹೊರಗೆ ಬರ್ತಾನೆ. ಕಳೆದ 3-4 ದಿನಗಳ ಹಿಂದೆ ಆತ ಹೊರಗೆ ಬಂದಂಥ ಸಂದರ್ಭದಲ್ಲಿ ನಾಸಿಕ್ ಠಾಣೆ ಪೊಲೀಸರಿಗೆ ಹೋಗಿ ಮಾಹಿತಿಯನ್ನು ನೀಡ್ತಾನೆ. ನನ್ನ ಈ ರೀತಿಯಾಗಿ ಅಪಹರಣ ಮಾಡಿ ಒತ್ತೆಯಾಳಾಗಿ ಇಟ್ಕೊಂಡಿದ್ರು, ಈ ರೀತಿ ಚಿತ್ರಹಿಂಸೆ ನೀಡಿದ್ದಾರೆ ಅಂತೇಳಿ ಕಿಶನ್ ಶೇಟ್ ಹಾಗೂ ಅವರ ಸಹಚರರ ಮೇಲೆ ದೂರನ್ನು ನೀಡ್ತಾನೆ. ದೂರನ್ನ ನೀಡಿದ ನಂತರ ಏನಂತಂದ್ರೆ ನಾಸಿಕ್ ಪೊಲೀಸರು ಈ ಪ್ರಕರಣವನ್ನ ಬೆನ್ನತ್ತಿದ ಸಂದರ್ಭದಲ್ಲಿ ಅದರ ಹಿಂದೆ ಏನಂತಂದ್ರೆ 400 ಕೋಟಿ ರೂಪಾಯಿ ಒಂದು ಕ್ಯಾಂಟೀನರ್ ಮಿಸ್ ಆಗಿರುವಂತ ವಿಚಾರ ಅವರಿಗೆ ಗೊತ್ತಾಗತ್ತೆ. ಹಾಗಾಗಿ ಏನಂತಂದ್ರೆ ಈ ಒಂದು ಪ್ರಕರಣ ತಡವಾಗಿ ಬೆಳಕಿಗೆ ಬರಲಿಕ್ಕೆ ಇದು ಒಂದು ಕಾರಣ ಆಗಿರುವಂಥದ್ದು. ಈ ವಿಚಾರ ಏನು ಗೊತ್ತಾಗತ್ತೆ ಮಹಾರಾಷ್ಟ್ರದಲ್ಲಿ, ಅದು ಏನಂತಂದ್ರೆ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಆರೋಪ ಪ್ರತ್ಯಾರೋಪಗಳು ಅಲ್ಲಿ ಬಹಳಷ್ಟು ಕೇಳಿ ಬರುತ್ತೆ. ಅದ್ರ ಜೊತೆಗೆ ಬಹಳಷ್ಟು ಏನಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಶಯವನ್ನ ಅಲ್ಲಿರ್ತಕ್ಕಂಥ ರಾಜಕೀಯ ನಾಯಕರು ವ್ಯಕ್ತಪಡಿಸ್ತಾರೆ. ಅದರಿಂದ ಎಚ್ಚೆತ್ತುಕೊಂಡಂತ ಮಹಾರಾಷ್ಟ್ರ ಸರ್ಕಾರ ಈಗ ಏನಂತಂದ್ರೆ SIT ರಚನೆ ಮಾಡಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಏನಂತಂದ್ರೆ ಗೊತ್ತಿರುವಂತ ವ್ಯಕ್ತಿಗಳೇ ಈ ಒಂದು ಕ್ಯಾಂಟೀನ್ಗಳಿಗೆ ಬೆನ್ನತ್ತಿ ಪ್ಲಾನ್ ಮಾಡಿ ಏನಂತಂದ್ರೆ ಈ 400 ಕೋಟಿ ರೂಪಾಯಿ ಲೂಟಿಯನ್ನ ಮಾಡಿರಬಹುದು ಅನ್ನೋ ಒಂದು ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ನವೀನ್.